ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಂದರೆ ಟೆನ್ಷನ್ ಬಗ್ಗೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲದಕ್ಕೂ ಟೆನ್ಷನ್ ತಾಂಬ್ತಾರೆ. ಮತ್ತು ಆಮೇಲೆ ಏನೋ ದೊಡ್ಡದೊಂದು ಗುಡ್ಡ ಮರನೋ ತಲೆ ಮೇಲೆ ಬಿದ್ದಿದೆ ಅನ್ನೋಂಗೆ ತುಂಬ ಟೆನ್ಷನ್ ತಾಂಬ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ತಾಂಬ್ತಾರೆ. ಎಲ್ಲದಕ್ಕೂ ಟೆನ್ಷನ್ ತಾಂಬ್ತಾರೆ. ತಿನ್ನೋದಕ್ಕೆ, ಉಣ್ಣೋದಕ್ಕೆ, ಮಲಗೋಕ್ಕೆ, ಸ್ನಾನ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ಟೆನ್ಷನ್ ತಾಂಬ್ತಾರೆ. ಇವತ್ತಿನ ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಅಂದರೆ ತುಂಬ ಟೆನ್ಷನ್ನಲ್ಲಿ ಬಾಳ್ತಿದ್ದಾರೆ, ಬದುಕ್ತಾ ಇದ್ದಾರೆ. ಟೆನ್ಷನಲ್ಲಿ ಎಷ್ಟೋ ಜನ ಸಾಯ್ತಿದ್ದಾರೆ ಮತ್ತು ಟೆನ್ಷನಲ್ಲಿ ಅಪಘಾತಕ್ಕೆ ಒಳಗಾಗ್ತಿದ್ದಾರೆ. ಆಗಿನ ಕಾಲದಲ್ಲಿ ಹೆಂಗಿತ್ತಂತಂದರೆ ಅವಾಗ ಯಾವುದೂ ಅಷ್ಟೊಂದು ಟೆನ್ಷನ್ಗಳು ತಾಂಬ್ತಿರ್ಲಿಲ್ಲ. ಇರೋದ್ರಲ್ಲೇ ಇದ್ಕೊಂಡು ತಿನ್ಕೊಂಡು ಬದುಕೊಂಡು ಹೋಗ್ತಿದ್ರು. ಮತ್ತು ಆಮೇಲೆ ಅವರು ನಾವು ಕೂಡಿಡಬೇಕು, ಮತ್ತು ಆಮೇಲೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಇದು ಮತ್ತು ಜಾಸ್ತಿ ಟೆನ್ಷನ್ ತಾಂಬ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಟೆನ್ಷನಲ್ಲಿ ತಾಂಬ್ತಾ ಇದ್ದಾರೆ. ಸಣ್ಣ ಹುಡುಗರಿಂದ ಹಿಡಿದು ಮುದುಕರವರೆಗೂ ಬರೀ ಟೆನ್ಷನ್ನಲ್ಲೇ ಬದುಕ್ತಾ ಇದ್ದಾರೆ. ಅಲ್ಲಿ ಯಾವುದೂ ರೀತಿ ಟೆನ್ಷನ್ ತಗೊಂಬಂತ ಏನು ವಿಷಯಗಳೇ ಇರೋದಿಲ್ಲ. ಆದ್ರೂ ತುಂಬ ಟೆನ್ಷನ್ ತಗೊಂಡು ಯಾವಾಗಲೂ ಸಾಯ್ತಿರ್ತಾರೆ. ಮತ್ತು ಆಮೇಲೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಅದೇ ಒಂದು ವೀಕ್ನೆಸ್ ಆಗಿಬಿಟ್ಟಿದೆ, ಅದೇ ಒಂದು ಕಾಯಿಲೆ ಆದಂಗೆ ಆಗಿಬಿಟ್ಟಿದೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಆದಷ್ಟು ಸ್ವಲ್ಪ ಮೆಡಿಟೇಷನ್ಗಳು, ಮತ್ತು ಆಮೇಲೆ ಬೇರೆ ಬೇರೆ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ದಂಗೆ ಹೆಂಗೆ ಬರುತ್ತೋ ಹಂಗೆ ಜೀವನನ ನಾವು ಸಾಗಿಸ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಬಿಟ್ಬಿಟ್ಟು ನಾವು ಅಯ್ಯೋ ಹಂಗೆ ನನ್ನ ಮಗ ಓದಲಿಲ್ಲ, ಇವ್ರು ಓದಲಿಲ್ಲ, ಅಯ್ಯೋ ನಾನು ಸಾಮಾನು ತಂದು ಹಾಕ್ಬೇಕು, ಅಯ್ಯೋ ನಾನು ಹಂಗೆ ದುಡಿಬೇಕು, ಕೂಡಿಡಬೇಕು, ಹಂಗೆ ಹಿಂಗೆ ಅಂದ್ಕೊಂಡು ಹೋದರೆ ತುಂಬ ಕಷ್ಟ ಆಗುತ್ತೆ. ನೀವು ಸತ್ತೋಗ್ತೀರ ಅಷ್ಟೇ. ಎಲ್ಲರೂ ಆರಾಮಾಗಿರ್ತಾರೆ, ನಾವು ಸತ್ತೋಗ್ತೀವಿ. ಮೇಯ್ನಾಗಿ ಏನಂತಂದರೆ ಇರೋದಿರುತ್ತೆ, ಹೋಗೋದೋಗುತ್ತೆ. ನಾವು ಯಾವುದಕ್ಕೂ ಟೆನ್ಷನ್ ತಗೊಬಾರ್ದು. ದೇವರು ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು. ಅದನ್ನು ಬಿಟ್ಬಿಟ್ಟು ಅಯ್ಯೋ ನಾವು ಅಷ್ಟು ಕೂಡಿಡಬೇಕು ಇಷ್ಟು ಕೂಡಿಡಬೇಕಂತ ಹೋದರೆ ನಾವು ಒಂದಿನ ಸತ್ತೋಗ್ತೀವಿ. ನಾವು ಕೂಡಿಟ್ಟಿರೋದು ಯಾರೋ ಬಳಸ್ಕೊತಾರೆ ಅಷ್ಟೇ. ಹಂಗಾಗಿ ನಾವೇನು ಮಾಡಬೇಕಂದ್ರೆ ಎಷ್ಟೈತೆ ಅದರಲ್ಲೇ ಆರಾಮಾಗಿ ಇದ್ಕೊಂಡು ಖುಷಿಯಾಗಿ ನಗ್ನಾಗ್ತಾ ಆರಾಮಾಗಿ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ನಾವು ಟೆನ್ಷನ್ ತಗೊಂಡು ಜೀವಕ್ಕೆ ಏನಾರು ಅಪಾಯ ಮಾಡಿಕೊಂಡು ಸತ್ತೋಗೋದಕ್ಕಿಂತ ಇರೋದ್ರಲ್ಲೇ ಇದ್ಕೊಂಡು ನೆಮ್ಮದಿಯಾಗಿ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಹೋಗೋದು ಒಳ್ಳೆಯದು. ಮತ್ತು ಆಮೇಲೆ ಖುಷಿಯಾಗಿ ಇರೋದು ಒಳ್ಳೆಯದು. ಇವತ್ತಿನ ಕಾಲದಲ್ಲಿ ಖುಷಿ ಅನ್ನೋದೇ ಹೋಗ್ಬಿಟ್ಟಿದೆ. ಯಾರು ನೋಡಿದ್ರು ಯಾವಾಗಲೂ ಸೀರಿಯಸ್ಸಾಗಿ ಕೋಪ ಮಾಡ್ಕೊಂಡೇ ಇರ್ತಾರೆ. ಇವಾಗಿನ ಜನ್ರೇಷನ್ ಹೆಂಗಾಗಿದೆ ಮಾತಾಡ್ಸೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಜನಗಳೆಲ್ಲ ಕೆಟ್ಟು ಒಲಗಲ್ತಾ ಹೋಗ್ತಿದ್ದಾರೆ. ಹಂಗಾಗಿ ಏನಂದರೆ ನಾವು ಯಾವುದಕ್ಕೂ ಅಷ್ಟು ಟೆನ್ಷನ್ ತಗೊಂಡಲೆ ಖುಷಿಯಾಗಿ ಇರೋವರೆಗೂ ಇರಬೇಕು. ಇವತ್ತಿನ ಜನ್ರೇಷನಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಬದುಕೋದೇ 50-60 ವರ್ಷ. ಅದನ್ನು ಬಿಟ್ಬಿಟ್ಟು ನಾವು ಓದೋಕ್ಕೆ ಎಷ್ಟೋ ವರ್ಷಗಳು ತಗೊಂಬಿಡ್ತೀವಿ. ಮತ್ತು ಆಮೇಲೆ ಇನ್ನೂ ಅನೇಕ